ಇದ್ದೀರಾ ವಿಶೇಷ ಕಾರ್ಯಕ್ರಮ. ನಾನು ಸಮೀನಾ. ಬಾದಾಮಿ ಗೋಡಂಬಿ ಜೊತೆ ಏಲಕ್ಕಿ ಗಮ್ಮತ್ತು, ತುಪ್ಪದ ಜೊತೆಗೆ ಸಕ್ಕರೆ ಬೆಲ್ಲದ ಕರಾಮತ್ತು, ಘಮ ಘಮಿಸುತ್ತೆ ಅಮೀನಗಳದ ಕರದಂಟು. ಇದೇ ಈ ಹೊತ್ತಿನ ವಿಶೇಷ, ಕರದಂಟಿನ ಗುಟ್ಟು. ಪ್ರತಿ ಊರಿಗೂ ಒಂದೊಂದು ಹಿನ್ನೆಲೆ ಇರುತ್ತೆ. ಹಾಗೆ ಬಾಗಲಕೋಟೆ ಜಿಲ್ಲೆಯ ಅಮೀನಗಡ ಗ್ರಾಮವು ಜನರಲ್ಲಿ ಚಿರಪರಿಚಿತವಾಗಿದೆ. ಯಾಕಂದ್ರೆ ಇಲ್ಲಿ ಘಮ ಘಮಿಸೋ ಕರದಂಟು ತಯಾರಾಗುತ್ತೆ. ರುಚಿಕಟ್ಟಾದ ಕರದಂಟಿನಿಂದ ಅಮೀನಗಡ ಫೇಮಸ್ ಆಗಿದೆ. ಅಮೀನಗಡ ಕರದಂಟಿಗೆ ಶತಮಾನಗಳ ಇತಿಹಾಸವಿದೆ. ಆದ್ರೆ ಅದರ ರುಚಿಗೆ ಮಾತ್ರ ಯಾವುದೇ ಭಂಗ ಬಂದಿಲ್ಲ. ಅಮೀನಗಡ ಬಸ್ ನಿಲ್ದಾಣದಲ್ಲಿ ಬಂದಿಳಿದ್ರೆ ಸಾಕು, ಕರದಂಟಿನ ವಾಸನೆ ಘಮ ಘಮಿಸುತ್ತೆ. ಇಲ್ಲಿ ತಯಾರಾಗೋ ಕರದಂಟಿಗೆ ಭಾರಿ ಬೇಡಿಕೆ ಇದೆ. ಬರೀ ರುಚಿ ಮಾತ್ರವಲ್ಲ, ಈ ಸಿಹಿ ತಿನಿಸು ಆರೋಗ್ಯಕ್ಕೂ ಒಳ್ಳೆಯದು. ಸಕ್ಕರೆ ಮತ್ತು ಬೆಲ್ಲ ಎರಡೂ ನಮೂನೆಯ ಕರದಂಟನ್ನ ಇಲ್ಲಿ ತಯಾರಿಸಲಾಗುತ್ತೆ. ಶುದ್ಧ ತುಪ್ಪದಲ್ಲಿ ತಯಾರಾಗೋ ಕರದಂಟ್ನಲ್ಲಿ ಗಸಗಸೆ, ಉತ್ತತ್ತಿ, ಆಳವೆ, ಬಾದಾಮಿ, ಗೋಡಂಬಿ, ಜಾಲಿಯಂಟು, ಕೇರಬೀಜ, ಪಿಸ್ತಾ, ಬೆಲ್ಲ, ಜಾಜಿಕಾಯಿ, ಏಲಕ್ಕಿ, ಆಕ್ರೂಟ್, ಕೊಬ್ಬರಿ ಸೇರಿದಂತೆ ಹಲವು ಬಗೆಯ ಡ್ರೈ ಫ್ರೂಟ್ಸ್ ಅನ್ನ ಸೇರಿಸಲಾಗುತ್ತೆ. ರಾಶಿ ರಾಶಿ ಪೌಷ್ಟಿಕಾಂಶಗಳಿದೆ. ಹೀಗಾಗಿ ಗರ್ಭಿಣಿಯರಿಗೆ, ಯೋಗ, ಕುಸ್ತಿಪಟುಗಳು ಅಮೀನಗಡ ಕರದಂಟು ಸೇವನೆ ಮಾಡೋದು ಬಹು ಉಪಯುಕ್ತ. ಶತಮಾನದ ಇತಿಹಾಸವಿರೋ ಅಮೀನಗಡ ಕರದಂಟು ಇವತ್ತಿಗೂ ತನ್ನದೇ ಆದ ಗುಣಮಟ್ಟ ಕಾಯ್ದುಕೊಂಡು ಬಂದಿದೆ. ಈ ಕರದಂಟು ಬಾಯಿಗೆ ಹಾಕೊಂಡ್ರೆ ಬಾಯಿ ಚಪ್ಪರಿಸ್ತಾನೆ ಇರಬೇಕು ಅನ್ಸುತ್ತೆ.
ಹಾಗೆ ಕರದಂಟಿನ ಮೂಲ ತಯಾರಕರು ದಿವಂಗತ ಸಾವಳಗೆಪ್ಪ ಐಹೊಳೆ. ಇಂದಿಗೂ ಇವರ 3ನೇ ತಲೆಮಾರು ಕರದಂಟು ತಯಾರಿಕೆಯನ್ನ ಮುಂದುವರಿಸಿಕೊಂಡು ಬಂದಿದೆ. ಆದರೆ ಬೇಡಿಕೆ ಹೆಚ್ಚುತ್ತಿದ್ದಂತೆ ತಯಾರಕರು ಹೆಚ್ಚಾಗಿದ್ದಾರೆ. ಹೀಗಾಗಿ ಇಡೀ ಅಮೀನಗಡ ಗ್ರಾಮ ಕರದಂಟು ತಯಾರಿಕೆಯ ತವರಾಗಿ ಮಾರ್ಪಟ್ಟಿದೆ. ಇದರಲ್ಲಿ ಡೂಪ್ಲಿಕೇಟ್ ಕರದಂಟು ತಯಾರಕರು ಹುಟ್ಕೊಂಡಿದ್ದಾರೆ. ಆದರೆ ಇಂದಿಗೂ ಸಾವಳಗೆಪ್ಪ ಒಡೆತನದ ವಿಜಯ್ ಸ್ವೀಟ್ಸ್ ತನ್ನದೇ ಆದ ಗುಣಮಟ್ಟ ಕಾಯ್ದುಕೊಂಡು ಬಂದಿದೆ. ಇಲ್ಲಿ ತಯಾರಾಗುವ ಕರದಂಟು ರಾಜ್ಯದ ಎಲ್ಲಾ ಮೂಲೆಗಳಿಗೂ ತಲುಪುತ್ತೆ. ಇದಿಷ್ಟೇ ಅಲ್ಲ, ದೇಶ ವಿದೇಶದಲ್ಲೂ ಅಮೀನಗಡದ ಕರದಂಟಿಗೆ ಭಾರೀ ಬೇಡಿಕೆ ಇದೆ. ಬೆಳಗಾವಿಯ ಲಡಕಿ ಉಂಡಿಯಷ್ಟೇ ಪ್ರಸಿದ್ಧಿ ಪಡೆದಿದೆ. ರುಚಿಕಟ್ಟಾದ ಆರೋಗ್ಯಭರಿತ ಈ ಕರದಂಟು ಜನರನ್ನ ತನ್ನತ್ತ ಸೆಳೆಯುತ್ತೆ. ಸಂಗಮ, ಬದಾಮಿ, ಪಟ್ಟದಕಲ್ಲು, ಐಹೊಳೆ ಪ್ರವಾಸಿ ತಾಣಗಳನ್ನ ವೀಕ್ಷಿಸಲು ಆಗಮಿಸೋ ಸಾವಿರಾರು ಪ್ರವಾಸಿಗರು ಅಮೀನಗಡ ಗ್ರಾಮಕ್ಕೂ ಬರ್ತಾರೆ. ಅಲ್ಲಿನ ರುಚಿಯಾದ ಕರದಂಟಿನ ರುಚಿಯನ್ನ ಸವಿದು ತಮಗೆ ಬೇಕಾದಷ್ಟು ಕರದಂಟನ್ನ ಖರೀದಿಸ್ತಾರೆ. ಬನ್ನಿ, ಹಾಗಿದ್ರೆ ಕರದಂಟಿನ ಮಹಿಮೆಯನ್ನ ಕರದಂಟು ತಯಾರಕರು ಮತ್ತು ಸಾಹಿತಿಗಳು ಹೇಗೆ ವಿವರಿಸ್ತಾರೆ ನೋಡೋಣ.
100 ವರ್ಷ ಮೇಲಾಯಿತು. ನಮ್ಮ ಅಜ್ಜಾರು ಕರದಂಟು ತಯಾರು ಮಾಡೋದು ಸಾವಳಗಪ್ಪ ಐಹೊಳೆ ಅಂತ ನಮ್ಮ ಅಜ್ಜಾರು. ಈಗ ತುಂಬ ಬೇಡಿಕೆ ಇದೆ, ಅವತ್ತಿಂದ ತುಂಬ ಬೇಡಿಕೆ ಇದೆ. ಈಗ ಟೂರಿಸಮ್ ನಮ್ಮ ಸುತ್ತಮುತ್ತ ಹಳ್ಳಿಯವರೆಲ್ಲ ಸುತ್ತಮುತ್ತ ಟೋಟಲ್ ಇದು ದೇಶಾದ್ಯಂತ ಬರೋರು ಪ್ರತಿಯೊಬ್ಬರು ಟೂರಿಸ್ಟ್ ಐಹೊಳೆ ಪಟ್ಟದಕಲ್ಲು ಸಂಗಮ ನೋಡೋಕೆ ಬಂದವರಲ್ಲಿ ಪ್ರತಿಯೊಬ್ಬರು ಕರದಂಟು ಹೋಗ್ತಾರೆ ಇಲ್ಲಿಂದ. ತುಂಬ ಬೇಡಿಕೆ ಇದೆ. ಮೊದಲಿಂದ ಈಗ ಅದೇನಾಗಿದೆ ಅದು ಪಟ್ಟ 10 ಪಟ್ಟನೆಲ್ಲ ಜಾಸ್ತಿ ಆಗ್ತಾನೆ ಇದೆ. ಬಟ್ ಕರದಂಟು ಪ್ರಿಪೇರ್ ಮಾಡಿದ್ದಂದ್ರೆ ನಮ್ಮಲ್ಲಿ ಸಕ್ಕರೆದು ಮತ್ತು ಬೆಲ್ಲದ 2 ಕ್ವಾಲಿಟಿ ಸಿಗುತ್ತೆ. ಬಟ್ ಇನ್ನೊಂದು ಕಡೆ ಎಲ್ಲ ಕಡೆ ಉಳ ಕಡೆ ಸಿಗಬಹುದು. ಬಟ್ ಈ ಥರ ಕ್ವಾಲಿಟಿ ಇರೋದಿಲ್ಲ. ಅಮ್ಮಿಂಗಡದಲ್ಲೇ ಕರದಂಟು ಪ್ರಿಪೇರ್ ಮಾಡಿದ್ದೆ ನಮ್ಮ ಅಜ್ಜ ಸಾವಳಗಪ್ಪ ಐಹೊಳೆ ಅನ್ನೋರ ಮೂಲ. ಒಂದೊಂದು ಊರಿಗೆ ಒಂದೊಂದು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ನೆಲೆಗಳಿರುತ್ತೆ. ಅಂಥ ಆಲೋಚನೆಗಳನ್ನು ಮಾಡಿದಾಗ ಬಾಗಲಕೋಟೆ ಜಿಲ್ಲೆಯ ಅಮೀನಗಡವೂ ಕೂಡ ಒಂದು ಇತಿಹಾಸವನ್ನು ಹೊಂದಿಕೊಂಡಂಥ ಗ್ರಾಮ ಅನ್ನೋದರಲ್ಲಿ ಸಂಶಯ ಇಲ್ಲ. ಯಾಕಂದರೆ ಅಮೀನಗಡದ ಕರದಂಟಿನಿಂದಲೇ ಅಮೀನಗಡವನ್ನು ಗುರುತಿಸ್ತಕ್ಕಂಥ ಒಂದು ಆಲೋಚನೆ ಇವತ್ತು ಬರೀ ಭಾರತದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೂ ಕೂಡ ಇದೆ. ಒಟ್ನಲ್ಲಿ ಬೆಳಗಾವಿ ಜೊತೆಗೆ ಬಾಗಲಕೋಟೆ ಜಿಲ್ಲೆ ಕೂಡ ಕರದಂಟು ತಯಾರಿಕೆಯಲ್ಲಿ ಫೇಮಸ್ ಆಗಿದೆ. ಅಮೀನಗಡದ ಕರದಂಟು ಜನರ ಬಾಯಲ್ಲಿ ನೀರೂರಿಸುವ ಜೊತೆಗೆ ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿಯಾಗಿದೆ.